ಇನ್ನು ಬೈ ಎಲೆಕ್ಷನ್ನಲ್ಲಿ ಬಿಜೆಪಿ ಪರ ಯತ್ನಾಳ್ ಆರ್ಭಟ ಬಿಜೆಪಿ ಪರ ಪ್ರಚಾರವನ್ನ ಮಾಡ್ತಾರಂತೆ. ಯತ್ನಾಳ್ಗೆ ಸಿಕ್ಕಿತ ಸಮ್ಮತಿ. ವಿಜಯೇಂದ್ರ ಅವರು ಮನವೊಲಿಸಿದ್ರ ಬಿಜೆಪಿ ಲೀಡರ್ಸ್. ಮುಖ್ಯವಾಗಿ ಯಾವುದೇ ಕ್ಷಣದಲ್ಲಿ ಅಖಾಡಕ್ಕೆ ಯತ್ನಾಳ್ ಎಂಟ್ರಿ ಆದರೂ ಆಗಬಹುದು. ಬಿಜೆಪಿಯನ್ನು ಗೆಲ್ಲಿಸ್ಕೊಳ್ಳೋದಕ್ಕೋಸ್ಕರ ಇರುವಂತಹ ಎಲ್ಲ ಪ್ರಯತ್ನವನ್ನ ಮಾಡ್ತಾರೆ ಅನ್ನುವಂತಹ ಮಾತುಗಳು ಕೇಳಿಬರ್ತಾ ಇದೆ. ಗೆಲುವಿನ ಯಾವುದೇ ಪ್ರಯತ್ನವನ್ನು ನಾವು ಬಿಡುವುದು ಬೇಡ. ಯತ್ನಾಳ್ ಪ್ರಚಾರ ಮಾಡಿದರೂ ನಮಗೆ ಪ್ಲಸ್ ಆಗುತ್ತೆ. ವಿಜಯೇಂದ್ರ ಮನವೊಲಿಸುವಲ್ಲಿ ನಾಯಕರು ಯಶಸ್ವಿ ಆಗ್ತಾ ಇದ್ದಾರಾ? ಪಕ್ಷದ ಹೆಸರಲ್ಲಿ ಯತ್ನಾಳ್ ಪ್ರಚಾರ ಮಾಡುವಂತಿಲ್ಲ. ವೈಯಕ್ತಿಕವಾಗಿ ಕ್ಯಾಂಪೇನ್ ಮಾಡೋದಾದರೆ ಮಾಡಲಿ. ಯತ್ನಾಳ್ ಪ್ರಚಾರಕ್ಕೆ ವಿಜಯೇಂದ್ರ ಗ್ರೀನ್ ಸಿಗ್ನಲ್ ಕೊಡ್ತಾ ಇದ್ದಾರಾ? ಇಂಡೈರೆಕ್ಟ್ ಆಗಿ ವೀರಣ್ಣ ಚರಂತಿಮಠ ಪರ ಬ್ಯಾಟ್ ಬೀಸಿರುವಂತಹ ಯತ್ನಾಳ್ ಪ್ರಚಾರವನ್ನ ಮಾಡ್ತೇನೆ ಅಂತ ಹೇಳಿದ್ರು ಹಿಂದೂ ಹುಲಿ. ಯಾವುದೇ ಕ್ಷಣದಲ್ಲಿ ಅಖಾಡಕ್ಕೆ ಯತ್ನಾಳ್ ಎಂಟ್ರಿ ಕೊಟ್ಟರು ಕೊಡಬಹುದು. ವೀರಣ್ಣ ಚರಂತಿಮಠ ಅವರ ಪರವಾಗಿ ಈ ಹಿಂದೆ ಯತ್ನಾಳ್ ಅವರು ಬ್ಯಾಟ್ ಅನ್ನ ಬೀಸಿದ್ರು. ವೀರಣ್ಣ ಚರಂತಿಮಠ ಅವರು ಈ ಒಂದು ಕ್ಷೇತ್ರದಲ್ಲಿ ಗೆಲ್ಲಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಮಾತುಗಳನ್ನ ಹಾಡಿದ್ರು. ಅವರ ಪರವಾಗಿ ಸಪೋರ್ಟ್ ಅನ್ನ ಬೆಂಬಲವನ್ನ ನೀಡಿದ್ರು. ಸೊ ಈಗ ವಿಜಯೇಂದ್ರ ಅವರು ಕೂಡ ಇಂಡೈರೆಕ್ಟ್ ಆಗಿ ಯತ್ನಾಳ್ ಅವರನ್ನ ಕರೀತಾ ಇದ್ದಾರಾ ಅನ್ನುವಂತಹ ಪ್ರಶ್ನೆಗಳು ಸಹ ಇಲ್ಲಿ ಮೂಡುತ್ತೆ. ವಿಜಯೇಂದ್ರ ಅವರ ಮನವೊಲಿಸಿದ್ರ ಬಿಜೆಪಿ ಲೀಡರ್ಸ್ ಅವರು, ಬಿಜೆಪಿ ಲೀಡರ್ಸ್ಗಳೆಲ್ಲರೂ ಕಲಿತು ವಿಜಯೇಂದ್ರ ಅವರನ್ನ ಮನವೊಲಿಸಿರಬಹುದು. ಇನ್ನೊಂದು ಕಡೆ ಯತ್ನಾಳ್ ಅವರನ್ನ ಇಂಡೈರೆಕ್ಟ್ ಆಗಿ ಏನಾದರೂ ವಿಜಯೇಂದ್ರ ಅವರು ಕರೀತಾ ಇದ್ದಾರಾ? ಪ್ರಚಾರ ಮಾಡಿದ್ರೆ ಮಾಡಲಿ, ಆದರೆ ಪಕ್ಷದ ಹೆಸರಲ್ಲಿ ಯತ್ನಾಳ್ ಪ್ರಚಾರ ಮಾಡಬಾರ್ದು. ವೈಯಕ್ತಿಕವಾಗಿ ಕ್ಯಾಂಪೇನ್ ಮಾಡೋದಾದರೆ ಮಾಡಲಿ ಅನ್ನುವಂಥ ನಿಟ್ಟಲ್ಲಿ ವಿಜಯೇಂದ್ರ ಅವರು ಇಂಡೈರೆಕ್ಟ್ ಆಗಿ ಗ್ರೀನ್ ಸಿಗ್ನಲ್ ಕೊಡ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಇನ್ನು ಬಾಗಲಕೋಟೆ ಮುಖ್ಯವಾಗಿ ಬಿಜೆಪಿ ಉಚ್ಚಾಟಿತ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಪರವಾಗಿ ಪ್ರಚಾರ ಮಾಡಲು ಮತ್ತು ಬಿಜೆಪಿ ನಾಯಕರ ಪರೋಕ್ಷವಾಗಿ ಸಮ್ಮತಿ ನೀಡಿದ್ದಾರಾ ಎಂಬ ಪ್ರಶ್ನೆ ಸದ್ಯದ ಮಟ್ಟಿಗೆ ಕ್ಷೇತ್ರದಲ್ಲಿ ಚರ್ಚೆ ಆಗ್ತಾ ಇದೆ. ಇನ್ನೊಂದು ಕಡೆ ಈಗಾಗಲೇ ನಾಮಪತ್ರ ಸಲ್ಲಿಕೆ ದಿನ ಬೃಹತ್ ರ್ಯಾಲಿಯಲ್ಲಿ ಬಿಜೆಪಿ ರಾಜ್ಯ ಘಟಕದ ಅಧ್ಯಕ್ಷ BY ವಿಜಯೇಂದ್ರ ಆಗಿರ್ಬೋದು, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಮತ್ತಿತರರು ಭಾಗವಹಿಸಿದರು. ಮುಂದಿನ ಬಿಜೆಪಿ ಕೆಲ ಕಾರ್ಯಕರ್ತರು ಯತ್ನಾಳ್ ಎಂಬ ಭಿತ್ತಿ ಚಿತ್ರವನ್ನು ಪ್ರದರ್ಶಿಸ್ತಾ ಇದ್ದರು. ಸೊ ಈಗಿರಬೇಕಾದ್ರೆ ಯತ್ನಾಳ್ ಅವರು ವೀರಣ್ಣ ಚರಂತಿಮಠ ಪರವಾಗಿ ಈಗಾಗಲೇ ಈ ಹಿಂದೆ ಕೂಡ ಬ್ಯಾಟ್ ಅನ್ನ ಬೀಸಿದ್ರು. ಅವರ ಪರವಾಗಿ ಮಾತನಾಡಿದ್ರು. ಅವರು ಗೆಲ್ಲಲಿ ಅನ್ನುವಂಥ ನಿಟ್ಟಿನಲ್ಲಿ ಬೆಂಬಲವನ್ನು ಕೂಡ ಕೋರಿದ್ರು. ಸದ್ಯದ ಮಟ್ಟಿಗೆ ಈ ಒಂದು ಬೈ ಎಲೆಕ್ಷನ್ ಸಾಕಷ್ಟು ಕುತೂಹಲವನ್ನು ಕೆರಳಿಸ್ತಾ ಇದೆ. ಬಾಗಲಕೋಟೆ ಆಗಿರ್ಬೋದು, ದಾವಣಗೆರೆ ಆಗಿರ್ಬೋದು, ಎರಡೂ ಕ್ಷೇತ್ರಗಳಲ್ಲೂ ಸಹಿತ ಈ ಒಂದು ಬೈ ಎಲೆಕ್ಷನ್ ಸಾಕಷ್ಟು ಕುತೂಹಲವನ್ನು ಕೆರಳಿಸ್ತಾ ಇದೆ. ಬಿಜೆಪಿನವರು ಅವರದೇ ಆದಂತಹ ರಣತಂತ್ರವನ್ನು ಹೂಡ್ತಾ ಇದ್ದಾರೆ. ಈಗ ವಿಜಯೇಂದ್ರ ಅವರು ಇಂಡೈರೆಕ್ಟ್ ಆಗಿ ಯತ್ನಾಳ್ ಅವರನ್ನ ಕರೀತಾ ಇದ್ದಾರೆ ಅನ್ನುವಂತಹ ಮಾತುಗಳು ಕೂಡ ಕೇಳಿಬರ್ತಾ ಇದೆ. ಯತ್ನಾಳ್ ಅವರು ಸಹಿತ ವೀರಣ್ಣ ಚರಂತಿಮಠ ಅವರ ಪರವಾಗಿ ಈಗ ಬ್ಯಾಟ್ ಅನ್ನು ಬೀಸಿದ್ರು. ಬಿಜೆಪಿ ಪರವಾಗಿ ಪ್ರಚಾರ ಮಾಡಿದ್ರೂ ಮಾಡಬಹುದು. ಯಾವ ಸಂದರ್ಭದಲ್ಲೂ ಸಹಿತ ಪ್ರಚಾರಕ್ಕೆ ಎಂಟ್ರಿಯನ್ನು ಕೊಟ್ಟರೂ ಕೊಡ್ಬೋದು ಯತ್ನಾಳ್ ಅವರು. ವಿಜಯೇಂದ್ರ ಅವರನ್ನು ಅಧ್ಯಕ್ಷ ಸ್ಥಾನದಿಂದ ತೆಗೆಯಲು ಬಿಜೆಪಿ ಉಚ್ಚಾಟಿತ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ಗೆ ಕಸಿದುಕೊಂಡಿದ್ರು ಅನ್ನುವಂಥದ್ದು ಕೂಡ ಇದೆ. ನಂತರ ಮುಂದಿನ ದಿನಗಳಲ್ಲಿ ನಾವು ನೋಡೋದಾದರೆ ಯುವಕರ ಹಿಂದುತ್ವದ ಪರ ಒಲವುಳ್ಳವರಂಥ ಮತ ಸೆಳೆಯೋದಕ್ಕೋಸ್ಕರ ಶಾಸಕ ಯತ್ನಾಳ್ ಅವರನ್ನು ಪ್ರಚಾರಕ್ಕೆ ಕರೆಸಬೇಕು ಅನ್ನುವಂತಹ ಕೂಗುಗಳು ಕೂಡ ಕೇಳಿಬರ್ತಾ ಇದೆ. ಈಗ ಯತ್ನಾಳ್ ಅವರು ಪವರ್ಫುಲ್ ಆಗಿ ಭಾಷಣವನ್ನು ಮಾಡ್ತಾರೆ, ಒಳ್ಳೊಳ್ಳೆ ಮಾತುಗಳನ್ನು ಆಡ್ತಾರೆ. ಸೊ ಈ ರೀತಿಯಾಗಿ ಅವರ ಭಾಷಣದಿಂದಾಗಿರ್ಬೋದು, ಅವರ ಮಾತುಗಳಿಂದಾಗಿರ್ಬೋದು, ಇನ್ನು ಅವರ ಬೆಂಬಲಿಗರು ಎಲ್ಲರೂ ಕೂಡ ಮತ ನೀಡುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇರುತ್ತೆ ಅನ್ನುವಂಥ ನಿಟ್ಟಲ್ಲಿ ಇಲ್ಲಿ ಬಿಜೆಪಿನವರು ಯತ್ನಾಳ್ ಅವರಿಗೆ ಮಣೆ ಆಗ್ತಾ ಇದ್ದಾರೆ ಅನ್ನುವಂತಹ ಪ್ರಶ್ನೆಗಳು ಸಹ ಇಲ್ಲಿ ಮೂಡುತ್ತೆ. ಇನ್ನು ಯತ್ನಾಳ್ ಅವರ ಪ್ರಚಾರವನ್ನು ಕುರಿತು ಪ್ರಶ್ನೆಗೆ ಪ್ರತಿಕ್ರಿಯಿಸಿರುವಂತಹ ವಿಜಯೇಂದ್ರ ಅವರು ಸದ್ಯದ ಮಟ್ಟಿಗೆ ಕೆಲ ಕಾಂಗ್ರೆಸ್ ಮುಖಂಡರೇ ಬಿಜೆಪಿ ಅಭ್ಯರ್ಥಿಗೆ ಬೆಂಬಲವನ್ನು ನೀಡುತ್ತಾ ಇದ್ದಾರೆ. ಬಿಜೆಪಿ ಗೆಲುವಿಗೆ ಯಾರೇ ಸಹಕರಿಸಿದರೂ ಸ್ವಾಗತಿಸ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ವಿಜಯೇಂದ್ರ ಅವರು ಹೇಳಿದ್ದಾರೆ. ಬಿಜೆಪಿ ಗೆಲ್ಲೋದಕ್ಕೆ ಯಾರು ಸಪೋರ್ಟ್ ಮಾಡಿದ್ರು ಕೂಡ ಅದನ್ನು ನಾವು ಸ್ವಾಗತಿಸ್ತೀವಿ, ಯಾವುದನ್ನು ಕೂಡ ವಿರೋಧಿಸಲ್ಲ ಅನ್ನುವಂಥ ನಿಟ್ಟಿನಲ್ಲಿ ವಿಜಯೇಂದ್ರ ಅವರು ಇಲ್ಲಿ ಯತ್ನಾಳ್ ಅವರನ್ನು ಇಂಡೈರೆಕ್ಟಾಗಿ ಅವರು ಪ್ರಚಾರ ಮಾಡಲಿ ಅನ್ನುವಂಥ ನಿಟ್ಟಿನಲ್ಲಿ ಇಂಡೈರೆಕ್ಟಾಗಿ ಹೇಳ್ತಾ ಇದ್ದಾರೆ ಅನ್ನುವಂತಹ ಮಾತುಗಳು ಕೂಡ ಈಗಾಗಲೇ ಕೇಳಿಬರ್ತಾ ಇದೆ. ಬರೀ 15 ದಿನಗಳಲ್ಲಿ ಸಕ್ಕರೆ ಕಾಯಿಲೆನ ಕಂಟ್ರೋಲ್ ತರಲಿಕ್ಕೆ ದಿವ್ಯಾಮೃತದಂತೆ ಕೆಲಸ ಮಾಡುತ್ತೆ ಮೆಹಾಟೋನ್. ಕಹಿ ಇಲ್ಲ, ಒಗರಿಲ್ಲ, ಅಥವಾ ಇದರಲ್ಲಿ ರುಚಿ ಇಲ್ದಿರತಕ್ಕಂಥದ್ದಿಲ್ಲ. ಇದರಲ್ಲಿರ್ತಕ್ಕಂತಹ ಆಯುರ್ವೇದಿಕ್ ಅಂಶಗಳು ಸಹಿತ ಪ್ರಧಾನವಾಗಿರ್ತಕ್ಕಂಥದ್ದು ಅರಿಶಿನ, ಬೆಟ್ಟದ ನೆಲ್ಲಿಕಾಯಿ. ಅಂತಹ ಅದ್ಭುತವಾದಂತಹ ಗುಣ ಮೆಹಾಟೋನ್ ಅಂತಕ್ಕಂಥದ್ದು. ಹೊಟ್ಟೆ ನೋವು, ಗ್ಯಾಸ್ ಟ್ರಬಲ್, ಆಸಿಡಿಟಿಗೆ ಚಿಂತೆ ಬೇಡ. 1 ಚಮಚ ಅಮೃತ ಬಿಂದು ಔಷಧಿ ನಿರಾಳತೆಯ ಅನುಭವ ನೀಡುತ್ತದೆ. ಅಮೃತ ಬಿಂದು, ಕೋಟ್ಯಾಂತರ ಜನರ ನೆಚ್ಚಿನ ಆಯುರ್ವೇದ ಪರಿಹಾರ.